ನಮಸ್ಕಾರ ಸ್ನೇಹಿತರೆ. ಈ ಕತೆ ನಿಜವಾಗಲೂ ಕಣ್ಣೀರು ತರಿಸುವ ಕತೆ. 11 ವರ್ಷದ ಮಗಳು ತಂದೆಯನ್ನು ಕೇಳುತ್ತಾಳೆ, ಅಪ್ಪ, ನನ್ನ 15ನೇ ಹುಟ್ಟು ಹಬ್ಬಕ್ಕೆ ನೀನು ನನಗೆ ಏನು ಉಡುಗೊರೆಯಾಗಿ ಕೊಡುತ್ತೀಯಾ? ನೀನು ನನಗೇನಾದರೂ ಉಡುಗೊರೆ ಕೊಡಲೇಬೇಕು ಎಂದು ಮಗಳು ಹಠ ಮಾಡುತ್ತಾಳೆ. ಅದಕ್ಕೆ ಅಪ್ಪ ಹೇಳಿದ, ಕಂದ, ನಿನ್ನ 15ನೇ ವರ್ಷದ ಹುಟ್ಟುಹಬ್ಬಕ್ಕೆ ಇನ್ನೂ 4 ವರ್ಷಗಳಿವೆ. ಈಗಾಗಲೇ ಆ ಮಾತು ಏಕೆ ಕಂದ? ನಿನಗೆ ನಾನು ಖಂಡಿತವಾಗಿಯೂ ಆಗ ಉಡುಗೊರೆ ಕೊಡುತ್ತೇನೆ ಎಂದು. ಮಗಳು ತಟ್ಟನೆ ಎಚ್ಚರ ತಪ್ಪಿ ಕೆಳಗೆ ಬಿದ್ದಳು. ಅಪ್ಪ ಅವಳನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಆಕೆಯನ್ನು ಪರೀಕ್ಷಿಸಿದ ವೈದ್ಯರು ಆಪರೇಷನ್ ಥಿಯೇಟರ್ನಿಂದ ಹೊರಬಂದು, ನಿಮ್ಮ ಮಗಳ ಹೃದಯದಲ್ಲಿ ತೂತುಗಳಾಗಿವೆ, ಅವಳು ಬದುಕಿ ಉಳಿಯುವುದು ಅನುಮಾನ ಎಂದರು. ತಂದೆ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದನು. ಅಷ್ಟರಲ್ಲಿ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದ ತನ್ನ ಮಗಳು ಅಪ್ಪನನ್ನು ಹುಡುಕಿಕೊಂಡು ಹೊರಬಂದು ಕೇಳಿದಳು, ಪಪ್ಪ, ನಾನು ಬದುಕುಳಿಯುವುದು ಅನುಮಾನ ಎಂದು ವೈದ್ಯರು ಹೇಳಿದ್ದಾರೆ ಅಲ್ಲವಾ ಎಂದು ಮಗಳು ಕೇಳಿದಾಗ, ಇಲ್ಲ ಕಂದ, ಅವರು ಹಾಗೆ ಹೇಳಿಲ್ಲ. ನಿನಗೇಕೆ ಆ ಅನುಮಾನ? ನಿನಗೆ ಏನೂ ಆಗೋಲ್ಲ, ನೀನು ಬದುಕುತ್ತೀಯಾ ಕಂದ ಎಂದು ಅಪ್ಪ ಅವಳಿಗೆ ಸಮಾಧಾನ ಮಾಡಲು ಪ್ರಾರಂಭಿಸಿದ. ಆದರೆ ಉಂಬಳಿಸಿ ಬಂದ ದುಃಖವನ್ನು ತಡೆದುಕೊಳ್ಳಲು ಆಗಲಿಲ್ಲ. ಹೊರಬಂದು ಚಿಕ್ಕ ಮಗುವಿನಂತೆ ಅಳತೊಡಗಿದ. ಆತ ಪುನಃ ಅವಳ ಬಳಿಗೆ ಹೋದಾಗ, ಪಪ್ಪ, ನೀನು ಹೀಗೆ ಅಷ್ಟು ನಿಖರವಾಗಿ ನಿಶ್ಚಿತವಾಗಿ ಹೇಳುತ್ತೀಯಾ ನಾನು ಸಾಯುವುದಿಲ್ಲ ಅಂತ ಎಂದು ಕೇಳಿದಳು. ಕಂದ, ನನಗೆ ಗೊತ್ತಮ್ಮ ಎಂದಷ್ಟೇ ಹೇಳಿದ ಅಪ್ಪ. ಮಗಳಿಗೆ 15 ತುಂಬಿತು. ಆಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಳು. ಅವಳ ಹಾಸಿಗೆಯ ದಿಂಬಿನ ಮೇಲೆ ಒಂದು ಪತ್ರವಿತ್ತು. ಆ ಪತ್ರವನ್ನು ತೆರೆದು ಓದಲು ಪ್ರಾರಂಭಿಸುತ್ತಾಳೆ. ಅದರಲ್ಲಿ, ನನ್ನ ಮುದ್ದಿನ ಕಂದ, ನೀನು ಈ ಪತ್ರ ಓದುತ್ತಿದ್ದೀಯಾ ಅಂದರೆ ನಾನು ಹೇಳಿದಂತೆ ಎಲ್ಲವೂ ಸುಖಾಂತ್ಯವಾಗಿದೆ ಎಂದು ಅರ್ಥ. ನನಗೆ ಗೊತ್ತಿತ್ತು ನೀನು ಬದುಕುತ್ತೀಯಾ ಅಂತ. ನಿನಗೆ ನೆನಪಿದೆಯಾ, 4 ವರ್ಷಗಳ ಹಿಂದೆ 15ನೇ ಹುಟ್ಟುಹಬ್ಬಕ್ಕೆ ನೀನು ಏನು ಉಡುಗೊರೆ ಕೊಡುತ್ತೀಯಾ ಅಂತ ಕೇಳಿದೆ. ಅಂದ ಹಾಗೆ ನಿನಗೆ ನನ್ನ ಹೃದಯವನ್ನು ನಿನಗೆ ಉಡುಗೊರೆಯಾಗಿ ಕೊಟ್ಟಿದ್ದೇನೆ. ನೋಡು ಕಂದ. ಪತ್ರವನ್ನು ಓದಿ ಉಮ್ಮಳಿಸಿದ ಬಂದ ದುಃಖವನ್ನು ಮಗಳಿಗೆ ತಡೆಯೋಕೆ ಆಗಲಿಲ್ಲ. ತಂದೆ ಮಗಳ ಕೈಯನ್ನು ಹಿಡಿಯುವುದು ಕೆಲವು ವರ್ಷಗಳ ಮಾತ್ರವೇ, ಆದರೆ ಅವಳ ಹೃದಯದಲ್ಲಿ ಮಾತ್ರ ತಂದೆ ಜೀವನ ಪರ್ಯಂತ ಜೀವಂತವಾಗಿಯೇ ಉಳಿಯಿತು. ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.